ಈಗ ನಾವು ಕರಣಿಗಳಲ್ಲಿ ಬರುವಂತಹ ಮುಖ್ಯವಾದ 3 ಪದಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದು ಕರಣಿಕ್ರಮ, ಎರಡನೇದು ಕರಣೀಯ, ಮೂರನೇದು ಸಹಗುಣಕ ಅಂತ ನಾವು ಹೇಳ್ತೇವೆ. ಒಂದು ಉದಾಹರಣೆ ಮೂಲಕ ನಾನು ನಿಮ್ಗೆ ಈ ಪದಗಳ ಪರಿಚಯವನ್ನ ಮಾಡ್ಕೊಡ್ತೇನೆ. ಮೊದಲನೇ ಉದಾಹರಣೆ, ಇದು ಒಂದು ಕರಣಿ ಅಂತ ನಾನು ತೆಗೆದುಕೊಂಡಿದ್ದೇನೆ. ಆ ಸ್ಥಾನಗಳು, ನಾವೊಂದು ಸಂಖ್ಯೆಯನ್ನ ಬರಿತೀವಲ್ಲ, ಆ ಸ್ಥಾನಗಳಿಗೆ ಅನುಗುಣವಾಗಿ ನಾವು ಆ 3 ಪದಗಳನ್ನ ನಾವು ಹೇಳ್ತೇವೆ. ಮೊದಲನೇದು ಇಲ್ಲಿ 3 ಅಂತ ಇದೆ ನೋಡಿ. ಈ ತರ ಮೂಲವನ್ನ ಹಾಕಿ ಹೊರಗಡೆ 3 ಬರ್ದಿದ್ದೇವೆ ನಾವು. ಈ 3ಕ್ಕೆ ನಾವು ಏನಂತ ಕರಿಬಹುದು ಅಂದ್ರೆ ಸಹಗುಣಕ ಅಂತ ನಾವು ಕರಿಬಹುದು. ಅದೇ ರೀತಿ ಇಲ್ಲಿ ಮೇಲ್ಗಡೆ 5 ಇದೆ, ವಿ ಒಳಗಡೆ ವಿ ರೀತಿ ಬಂದು ಅದರ ಒಳಗಡೆ ಬರ್ದಿರುವಂತದ್ದು. ಅಲ್ಲಿ 5 ಇರೋದ್ರಿಂದ ಅದು ಯಾವುದೇ ಸಂಖ್ಯೆ ಆಗಿರ್ಬೋದು, ಆ ಜಾಗದಲ್ಲಿ ಬರೆದ್ರೆ ಅದನ್ನ ನಾವು ಕರಣಿ ಕ್ರಮ ಅಂತ ಹೇಳ್ತೇವೆ. ಇನ್ನು ಉಳಿದಿರುವಂತದ್ದು 8 ಮೂಲದ ಒಳಗೆ ಇರುವಂತದ್ದು, ಅದಕ್ಕೆ ನಾವು ಕರಣೀಯ ಅಂತ ನಾವು ಕರಿಬಹುದು. ಇಲ್ಲಿ ಸಂಖ್ಯೆಗಳು ಬದಲಾವಣೆ ಆಗಬಹುದು. 8ರ ಜಾಗದಲ್ಲಿ 9 ಇದ್ರೆ ಆ 9ನ್ನ ನಾವು ಅಲ್ಲಿ ಕರಣೀಯ ಅಂತ ಹೇಳ್ತೀವಿ. 5ರ ಜಾಗದಲ್ಲಿ 4 ಇದ್ರೆ ಅದನ್ನ ಕರಣಿ ಕ್ರಮ ಅಂತ ಹೇಳ್ತೀವಿ. ಸಹಗುಣಕ 3 ಹೊರಗಡೆ, ಮೂಲದ ಹೊರಗಡೆ ಮೊದಲು ಇದು 3 ಇರ್ಬೋದು, 10 ಇರ್ಬೋದು, ಅದನ್ನ ಸಹಗುಣಕ ಅಂತ ನಾವು ಹೇಳ್ಬಹುದು. ಇನ್ನು ಹೆಚ್ಚಿನ ಉದಾಹರಣೆಯನ್ನ ನಾವು ನೋಡೋಣ. ಇಲ್ಲೊಂದು ಕರಣಿ ನಿಮ್ಗೆ ಕಾಣ್ತಾ ಇದೆ. ಈಗ ಹೊರಗಡೆ 2 ನಿಮ್ ಕಣ್ಗೆ ಕಾಣ್ತಾ ಇದೆ. ಇದೇನಾಗಿದೆ ಅಂತ ನೀವು ಹೇಳ್ಬಹುದು, ಹೇಳ್ತಿರಲ್ಲ? ಇದೇ ಸಹಗುಣಕ. ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ 4 ವಿ ಒಳಗಡೆ ಇರುವಂತದ್ದು, ಅದಕ್ಕೆ ನೀವು ಹೇಳ್ಬೋದು ಅಂತ ನಿಮ್ಗೆ ಗೊತ್ತಿದೆ ಅಲ್ಲ, ಅದೇ ಕರಣಿ ಕ್ರಮ. ಇನ್ನ ಮೂಲದ ಒಳಗೆ ಇರುವಂತದ್ದು 6 ಆಗಿದೆ, ಅದಕ್ಕೆ ಅಂತ ಕರಿಬೋದು ನಾವು ಕರಣೀಯ ಅಂತ ನಾವೇನ್ ಮಾಡ್ಬೋದು, ಕರಿಬೋದು. ಅಂದ್ರೆ ಸ್ಥಾನಕ್ಕೆ ಅನುಗುಣವಾಗಿ ನಾವು ಈ 3 ಪದಗಳನ್ನ ನಾವು ಹೇಳುವಂತದ್ದು. ಮೂಲದ ಒಳಗಿದ್ರೆ ಕರಣೀಯ, ವಿ ಒಳಗಡೆ ಮೂಲದ ಅಂದ್ರೆ ವಿ ಒಳಗಡೆ ಇರುವಂತ ಅಂಕಿಗೆ ನಾವು ಕರಣಿ ಕ್ರಮ, ಹೊರಗಡೆ ಇರುವಂತ ಅಂಕಿಗೆ ನಾವು ಸಹಗುಣಾಂಕ ಅಂತ ನಾವು ಹೇಳುವಂತದ್ದು. ಇನ್ನು ಹೆಚ್ಚಿನ ಉದಾಹರಣೆಯನ್ನ ನಾವು ನೋಡೋಣ. ಈಗ ನೀವೇ ಹೇಳುವಂತದ್ದು. ಇದೊಂದು ಕರಣಿನ ನಾನು ತೆಗೆದುಕೊಂಡಿದ್ದೇನೆ. ಇಲ್ಲಿ 7 ಏನನ್ನ ಸೂಚಿಸುತ್ತೆ? ಸಹಗುಣಕವನ್ನ ಅದು ಸೂಚಿಸುತ್ತೆ. ಅದೇ ರೀತಿ 3 ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಕರಣಿ ಕ್ರಮವನ್ನ ಅದು ಸೂಚಿಸುತ್ತೆ. ಅದೇ 2 ಏನನ್ನ ಸೂಚಿಸುತ್ತೆ? ಕರಣೀಯವನ್ನ ಅದು ಸೂಚಿಸುತ್ತೆ. ಇನ್ನು ಹೆಚ್ಚಿನ ಉದಾಹರಣೆಯನ್ನ ನಾವು ನೋಡೋಣ. ಈಗ ನೀವೇ ಹೇಳ್ತೀರಾ ಅಲ್ವಾ, ಕರಣೀಯ ಯಾವುದು ಇಲ್ಲಿ? ಹೌದು, ಮೂಲದ ಒಳಗೆ ಇರುವಂತ 13 ಕರಣೀಯ ಆಗಿದೆ. 13. ನಂತರ ನೋಡೋಣ, ಸಹಗುಣಕ ಯಾವುದು? ಹೊರಗೆ ಇರುವಂತದ್ದು. ಹೊರಗಡೆ ಇರುವಂತದ್ದೇನು? 3 ಆಗಿದೆ. ಹಾಗಾದರೆ 3 ಸಹಗುಣಕ ಆಗಿದೆ. ಇನ್ನು ಉಳಿದಿರುವಂತದ್ದು ಕರಣಿ ಕ್ರಮ. ವಿ ರೀತಿ ಇದೆ, ಇದ್ರ ಒಳಗೆ ಯಾವುದೇ ಅಂಕಿ ಇಲ್ಲ. ಹಾಗಾದ್ರೆ ಕರಣಿ ಕ್ರಮ ಎಷ್ಟು? ಹಂಗಾದ್ರೆ ಈ ರೀತಿ ಇದ್ರೆ ಇದನ್ನ ವರ್ಗಮೂಲ ಅಂತ ಕರಿತೀವಿ. ವರ್ಗ ಅಂದ್ರೆ 2, ಅಂದ್ರೆ ಇಲ್ಲಿ ಯಾವುದೇ ಅಂಕಿ ಇಲ್ಲ ಅಂದ್ರೂ ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 2 ಇದೆ ಅಂತ ಹೇಳಿ ಅರ್ಥ. ಅಂಕಿ ಬರೆದಿಲ್ದೇ ಇದ್ರೆ ಅದು 2 ಅಂತ ನಮ್ಮ ತಿಳ್ಕೋಬೇಕಾಗುತ್ತೆ. ಹಂಗಾರೆ ಕರಣಿ ಕ್ರಮ ಎಷ್ಟಾಗುತ್ತೆ? 2 ಆಗುತ್ತೆ. ಈಗ ಮುಂದಿನ ಹೆಚ್ಚಿನ ಉದಾಹರಣೆ ನೋಡೋಣ. ಇಲ್ಲೊಂದು ಕರಣಿಯನ್ನ ನಾನು ತೆಗೆದುಕೊಂಡಿದ್ದೇನೆ. ಕರಣೀಯ, ಮೂಲದ ಒಳಗಿರುವಂತದ್ದು ಕರಣೀಯ 11 ಆಗಿದೆ. ಅದೇ ರೀತಿ ಕರಣಿ ಕ್ರಮ ವಿ ಒಳಗೆ ಇರುವಂತದ್ದು ಎಷ್ಟು? 4 ಆಗಿದೆ, ಅದು ಕರಣಿ ಕ್ರಮ ಆಗಿದೆ. ಇನ್ನ ಸಹಗುಣಕ, ಸಹಗುಣಕ ಹೊರಗೆ ಯಾವುದೇ ಅಂಕಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗಾದ್ರೆ ಸಹಗುಣಕ ಎಷ್ಟು? ಯಾವುದೇ ಅಂಕಿ ಇಲ್ಲ ಅಂತ ಆದ್ರೆ ಸಹಗುಣಕ 1 ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಸಹಗುಣಕ ಎಷ್ಟು? 1. ಅಂಕಿ ಇಲ್ಲ ಅಂದ್ರೆ ಸಹಗುಣಕ 1. ಅದೇ ಯಾವುದೇ ಕರಣಿ ಕ್ರಮದ ಜಾಗದಲ್ಲಿ ಯಾವುದೇ ಅಂಕಿ ಇಲ್ಲ ಅಂದ್ರೆ ಕರಣಿ ಕ್ರಮ ಎಷ್ಟು? 2 ಅಂತ ನಾವು ಹೇಳ್ತೇವೆ. ಈಗ ಕಡೆಯ ಉದಾಹರಣೆಯನ್ನ ನೋಡೋಣ. ನೀವೇ ಹೇಳ್ತಿರಲ್ಲ, ಕರಣೀಯ ಎಷ್ಟು? ಸರಿ,
23. ಕರ್ಣಿಕ್ರಮ ಎಷ್ಟು? ಹೌದು, ಸರಿಯಾಗಿದೆ, 8. ಸಹಗುಣಕ ಎಷ್ಟು? ಹೌದು, ಸರಿ, 15. ಈಗ ನಾವು ಈ 3 ಪದಗಳ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇನ್ನು ಮುಂದಿನ ತರಗತಿಗಳಲ್ಲಿ ಇನ್ನು ಹೆಚ್ಚಿಗೆ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.